ಮೇಲೆ ಬರ್ತಾ ಇದ್ಯಾ? ನಮ್ ಬಾವನ್ ಗೊತ್ತಾದ್ರೆ ನಿನ್ ಕತೆ ಮುಗ್ದಂಗೇನೆ. ನಮ್ ಬಾವ ನಿನ್ನ ಸುಮ್ನೆ ಬಿಡಕ್ಕಿಲ್ಲ. ಏನ್ ಗನ್ ತೆಗ್ದಿದ್ಯಾ? ಸಾಯಿಸ್ಬಿಡ್ತೀಯಾ? ನಂಗೆ ಏನಾರು ಆದ್ರೆ ನಮ್ ಬಾವ ಬಿಡಕ್ಕಿಲ್ಲ, ಎಲ್ಲಾರನ್ನೂ ಸಾಯಿಸ್ಬಿಡ್ತಾನೆ. ನಿಜ ನಮ್ಮವ, ಇವ್ನು ಮುಟ್ಟಿದ್ರೆ ತುಂಬಾ ದೊಡ್ಡ ಪಂಚಾಯತ್ ಆಗೋಗ್ಬಿಡುತ್ತೆ. ಭಯಪಡ್ತವನೆ ಇವನು, ಭಯಪಡ್ತವನೆ. ಅವನ್ ಎತ್ಬೇಕು ಅಂತ ನನಗೂ ಐತೆ ಪುಷ್ಪ, ಆದ್ರೆ ಬೇಡ, ಬಿಟ್ಬಿಡು. ಇದ್ ನಮ್ಮ ಅಣ್ಣನ ಸಾವಿಗೆ ಮುಗಿಲಿ. ಇವನು ಭಯಪಡ್ತವನೆ ಇವನು. ಅಷ್ಟೇ, ನಮ್ ಭಾವ ಅಂದ್ರೆ ಎಲ್ರು ಭಯ ಪಡ್ಲೇಬೇಕು. ನೋಡು, ನಮ್ ಭಾವನೆ ಫೋನ್ ಮಾಡ್ತವ್ರೆ. ನಾನು ಹೊಂಟೋಯ್ತೀನಿ. ಹೇ ಕೇಶವ, ಎತ್ತೋ ಗಾಡಿ. ಹೇ ಫೋನ್ ಎತ್ತೋ. ಇವತ್ ಮುಗೀತು ನಿನ್ ಕತೆ. ನಮ್ ಭಾವನ ಹತ್ರ ಮಾತಾಡು. ಲೇ ಮಲ್ಲೇಶ. ನಾವು ಸೀನಣ್ಣ ಹೇಳಣ್ಣ. ಸಿಕ್ಕಾಕೊಂಡ. ಇಗೋ ಪುಷ್ಪ, ನನ್ ಮಾತ್ ಕೇಳಪ್ಪ. ನೀನು ನನ್ನ ಸೇರಿ ವ್ಯಾಪಾರ ಮಾಡೋಣಪ್ಪ. ನೀನ್ ಹೇಳಿದ ರೇಟ್ಗೆನಪ್ಪ. ಮಿಕ್ಕಿದ ವಿಷಯನ ಆಮೇಲೆ ಮಾತಾಡ್ಕೊಳ್ಳೋಣ. ನನ್ ಬಾಮ ಇದನ್ನ ಏನು ಮಾಡ್ಬೇಡಪ್ಪ. ಅಯ್ಯೋ, ಈಗ ಸಾಯಿಸ್ಬಿಟ್ನಲ್ಲ ನಾವನ್ನ. 5 ನಿಮಿಷಕ್ಕೆ ಮುಂಚೆ ಮಾಡ್ಬೇಕಿತ್ತಣ್ಣ. ಪ್ರಾಣ ಅಲ್ವಾ ಅಣ್ಣ? ಹೋದ್ರೆ ಮತ್ತೆ ಬರಕಿಲ್ಲ. ಏನಣ್ಣ ಸುಮ್ನಾಗೋದೆ? ಆ ಸೌಂಡ್ ಏನು ಅಂತನಾ? ನಾನ್ ಯಾವನ್ಕೂ ಭಯ ಪಡಲ್ಲ ಅಂತ ನಿಂಗ್ ಮಾತ್ರ ಗೊತ್ತು. ಆದ್ರೆ ಮಾರ್ಕೆಟ್ ಪೂರ ತಿಳಿಬೇಕು ಅಂದ್ರೆ ಇಷ್ಟಾದ್ರೂ ಸೌಂಡ್ ಇರ್ಬೇಕು ಅಣ್ಣ. ಇದೊಂದ್ ತಲೆಯಾಗಿಟ್ಕೋ ಯಾವಾಗ್ಲೂ. ನಾನ್ ಈ ಬಿಸ್ನೆಸ್ನಾಗೆ ಆಳು ಅನ್ನಿಸ್ಕೊಳಕ್ ಬಂದಿಲ್ಲ, ಆಳೋದಕ್ ಬಂದಿದ್ದೀನಿ. ತಗ್ಗೋದೇ ಇಲ್ಲ.